ಇನ್ನು ಪಂಚರಾಜ್ಯಗಳ ಬಳಿಕ ನಮೋ ಸರ್ಕಾರಕ್ಕೆ ಒಂದು ಮಹಾ ಸರ್ಜರಿ ಎದುರಾಗ್ತಾ ಇದೆ. ಸರ್ಕಾರದಲ್ಲಿ ಮಹಾ ಸರ್ಜರಿ ಮಾಡೋದಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಕೇಂದ್ರ ಸಚಿವ ಸಂಪುಟಕ್ಕೆ ಸದ್ಯದಲ್ಲೇ ಮೇಜರ್ ಸರ್ಜರಿ ನಡೆಯುತ್ತೆ. ಮುಂಗಾರು ಅಧಿವೇಶನಕ್ಕೂ ಮುನ್ನ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆಯಾ ಕೇಂದ್ರ ಸರ್ಕಾರ. ವಿಧಾನಸಭಾ ಚುನಾವಣಾ ಫಲಿತಾಂಶದ ಬಳಿಕವಾಗಿ ಮಹತ್ತರ ಬೆಳವಣಿಗೆ ನಡೀತಾ ಇದೆ ಬಿಜೆಪಿಯಲ್ಲಿ. ಪಶ್ಚಿಮ ಬಂಗಾಳ, ಅಸ್ಸಾಂ ರಾಜ್ಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯತೆ ಕೊಡುವಂತಹ ಸಾಧ್ಯತೆ ಇದೆ. ಇನ್ನು ಪಕ್ಷದ ಸಂಘಟನೆಯಲ್ಲಿ ದುಡಿದಿರುವ ಹಿರಿಯ ನಾಯಕರಿಗೆ ಮನ್ನಣೆ ಏನಾದರೂ ಕೊಡುತ್ತಾ ಬಿಜೆಪಿ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಅನೇಕ ನಾಯಕರು ಅವಕಾಶವನ್ನು ತಪ್ಪಿಸಿಕೊಂಡಿದ್ದಾರೆ. ಹೀಗಾಗಿ ಅವರನ್ನು ಸಮಾಧಾನ ಪಡಿಸೋದಕ್ಕೆ ಮುಂದಾಗ್ತಾ ಇದೆಯಾ ಬಿಜೆಪಿ. ಕೇಂದ್ರದಲ್ಲಿ ರಾಜ್ಯವನ್ನ ಪ್ರತಿನಿಧಿಸುವ ಕೆಲವು ಸಚಿವರಿಗೆ ಕೋಕ್ ಕೊಡುವ ಸಾಧ್ಯತೆ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾದ್ರೆ ಕೇಂದ್ರ ಸಚಿವರಾಗಿ ಅವರನ್ನ ನಿಯುಕ್ತಿ ಏನಾದರೂ ಮಾಡಲಾಗುತ್ತಾ. ಬಿಜೆಪಿ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ವಿ ಸೋಮಣ್ಣ ಅವರು ಕೂಡ ಇದ್ದಾರೆ. ಮುಂಗಾರು ಅಧಿವೇಶನದತ್ತ ಈಗ ಬಿಜೆಪಿ ನಾಯಕರು ಚಿತ್ತ ಇಟ್ಟಿದ್ದಾರೆ. ನೋಡಿ, ಒಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಿದ್ದೇ ಆದರೆ ಆಗ ಬದಲಾಗಿರುವಂತಹ ನಾಯಕರಿಗೆ ಏನು ಕೊಡಬೇಕಪ್ಪ? ಅವರನ್ನ ಸಚಿವ ಸ್ಥಾನ ಕೊಡೋದಕ್ಕೆ ಕೇಂದ್ರದಲ್ಲಿ ಏನಾದರೂ ಚಿಂತನೆ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ಒಂದು ಕಡೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನು ಸಾಧಿಸಿದೆ ಈಗ. ಹೀಗಾಗಿ ಸಹಜವಾಗಿ ಅಲ್ಲಿ ಅನೇಕರು ಸಚಿವಾಕಾಂಕ್ಷಿಗಳಿದ್ದಾರೆ, ಹಿರಿಯ ನಾಯಕರಿದ್ದಾರೆ. ಅಂತಹ ಹಿರಿಯ ನಾಯಕರನ್ನ ರಾಷ್ಟ್ರ ರಾಜಕಾರಣದತ್ತ ಕರೆತರೋದಕ್ಕೆ ಅಂತ ಬಿಜೆಪಿ ಏನಾದರೂ ಸಿದ್ಧತೆ ಮಾಡಿಕೊಳ್ತಾ ಇದೆಯಾ? ಅದಕ್ಕೆ ತಯಾರಿ ಏನಾದರೂ ನಡೀತಾ ಇದೆಯಾ? ಅದೇ ಕಾರಣಕ್ಕೆ ಈ ಮೇಜರ್ ಸರ್ಜರಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ನಿರ್ಧಾರ ಮಾಡಿದೆಯಾ ಅನ್ನೋ ಅನುಮಾನಗಳು ಕೂಡ ಕಾಡ್ತಾ ಇದೆ. ಮುಂಗಾರು ಅಧಿವೇಶನಕ್ಕೂ ಮುನ್ನ ಸಂಪುಟ ವಿಸ್ತರಣೆ ಏನಾದರೂ ಆಗತ್ತಾ? ಹಾಗಾಗಿದ್ದೇ ಆದರೆ ಕೆಲವು ಕೇಂದ್ರ ರಾಜ್ಯ ಸಚಿವರೇನಿದ್ದಾರೆ ಅಂಥವರಿಗೆ ಕೋಕ್ ಕೊಡುವ ಸಾಧ್ಯತೆ ಇದೆ. ಅವರನ್ನ ಕೈ ಬಿಟ್ಟು ವೆಸ್ಟ್ ಬೆಂಗಾಲ್, ಅದೇ ರೀತಿಯಾಗಿ ಅಸ್ಸಾಂನಲ್ಲಿ ಅವಕಾಶ ಮಾಡಿಕೊಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಯಾರಿಗೆ ಅವಕಾಶ ಕೈ ತಪ್ಪತ್ತೆ ಒಂದು ವೇಳೆ ಸಂಪುಟ ವಿಸ್ತರಣೆ ಆದರೆ, ಯಾರಿಗೆ ಅವಕಾಶ ಸಿಗತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನನ್ನ ಸಹೋದ್ಯೋಗಿ ಸಾಹಿಲ್. ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಾಹಿಲ್, ಒಂದು ಕಡೆ ವೆಸ್ಟ್ ಬೆಂಗಾಲ್ನಲ್ಲಿ, ಅಸ್ಸಾಂನಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದೆ ಬಿಜೆಪಿ. ಈ ನಡುವೆ ಮತ್ತೊಂದು ಕಡೆ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಕೇಂದ್ರದಲ್ಲಿ ನಿರ್ಧಾರವನ್ನು ಮಾಡಿದೆ ಈಗ. ಹೀಗಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಕೇಂದ್ರದಲ್ಲಿ ಸಂಪುಟ ನಿಜಕ್ಕೂ ವಿಸ್ತರಣೆ ಆಗುತ್ತಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್, ಇದರ ಬಗ್ಗೆ ಖಚಿತತೆ ಹೇಳಬೇಕು ಅಂದರೆ ಮೇ 21ನೇ ತಾರೀಕು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆ ಸಭೆ ಏನು ನಡೆಯುತ್ತೋ ಆ ಸಭೆ ನಡೆದ ನಂತರವಷ್ಟೇ ನಾವು ಖಚಿತತೆಯನ್ನು ಕೊಡೋದಕ್ಕೆ ಸಾಧ್ಯ. ಕಾರಣ ಇನ್ನು ಮಾನ್ಸೂನ್ ಸೆಷನ್ ಏನು ನಡೆಯಲಿದೆ, ಮುಂಗಾರು ಅಧಿವೇಶನ, ಅದಕ್ಕೂ ಮುಂಚಿತವಾಗಿ ಒಂದು ಮೇಜರ್ ಸರ್ಜರಿ ನರೇಂದ್ರ ಮೋದಿಯ ಕ್ಯಾಬಿನೆಟ್ನಲ್ಲಿ ಆಗುತ್ತೆ. ಅದಕ್ಕೆ ಕಾರಣ ಏನು, ಅದಕ್ಕೆ ಪುಷ್ಟಿ ಕೊಡುವಂತಹ ಪ್ರಕ್ರಿಯೆಗಳೇನು ಅಂತ ಕೇಳಿದ್ರೆ, ಜೂನ್ 10ನೇ ತಾರೀಕು ಬಂದರೆ ಮೂರನೇ ಅವಧಿಯ ನರೇಂದ್ರ ಮೋದಿ ಸರ್ಕಾರ, ಅದರಲ್ಲೂ ಮೂರನೇ ಅವಧಿಯ 1 ವರ್ಷ ಪೂರ್ಣಗೊಳ್ಳುತ್ತೆ ಜೂನ್ 10ನೇ ತಾರೀಕಿಗೆ. ಇಂತಹ ಸಂದರ್ಭದಲ್ಲಿ ಮುಂಗಾರು ಅಧಿವೇಶನಕ್ಕೂ ಮುಂಚಿತವಾಗಿ ನೋಡಿ, ಯಾವ ಬಿಜೆಪಿ ಹೊಸ ರಾಜ್ಯವನ್ನು ಗಿಟ್ಟಿಸಿಕೊಂಡಿದೆಯೋ ಬಂಗಾಳ, ವೆಸ್ಟ್ ಬೆಂಗಾಲ್, ಆ ರಾಜ್ಯದ ಸಂತಸ ಇನ್ನು ಯಾವ ರಾಜ್ಯದಲ್ಲಿ, ಅಸ್ಸಾಂ ಎನ್ನುವಂತಹ ರಾಜ್ಯದಲ್ಲಿ ನಿರಂತರ 3ನೇ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬಂತು. ಸೊ ಈ 2 ರಾಜ್ಯದ ಸ್ಥಳೀಯ ಬಿಜೆಪಿ ನಾಯಕರಿಗೆ ಒಂದು ಹೊಸ ಉನ್ಮಾದ, ಹೊಸ ಉತ್ಸಾಹ, ಹೊಸ ಪೊಲಿಟಿಕಲ್ ಎನರ್ಜಿಯನ್ನು ಬೂಸ್ಟ್ ಮಾಡೋದಕ್ಕಾಗಿ ಈ ಬಾರಿ ನರೇಂದ್ರ ಮೋದಿಯ ಕ್ಯಾಬಿನೆಟ್ಟು ಒಂದು ರೀಶಫಲ್ ಮಾಡುತ್ತೆ. ಕನಿಷ್ಠ 8ರಿಂದ 10 ಏನು ಅಲ್ಲಿ ಹೊಸ ಮುಖಗಳೇನಿರ್ತಾವೋ ಆ ಸ್ಥಾನಗಳಿಗೆ ಮಣೆ ಹಾಕುವಂತಹದ್ದು. ಈ ಸಂದರ್ಭದಲ್ಲಿ ಕರ್ನಾಟಕದ ವಿ ಸೋಮಣ್ಣರ ಹೆಸರು ಕೂಡ ತಳುಕು ಹಾಕ್ಕೊಂಡಿರುವಂತಹದ್ದು ಹೊಸ ವಿಶೇಷ. ಒಟ್ಟಾರೆ ಮುಂಗಾರು ಅಧಿವೇಶನಕ್ಕೂ ಮುನ್ನ ಒಂದು ಬೈಪಾಸ್ ಸರ್ಜರಿ ನಡೆಯುತ್ತೆ, ಅದು ನರೇಂದ್ರ ಮೋದಿ ಕ್ಯಾಬಿನೆಟ್ನಲ್ಲಿ ಎನ್ನುವಂತಹ ಚರ್ಚೆ ಈಗ ದೇಶದಾದ್ಯಂತ ಗಮನ ಸೆಳೆದಿರುವಂತಹದ್ದು. ಸಂತೋಷ್, ಈಗ ಮತ್ತೊಂದು ಕಡೆ ನೋಡಿ, ವೆಸ್ಟ್ ಬೆಂಗಾಲ್ನಲ್ಲಿ ಹಾಗೂ ಅಸ್ಸಾಂನಲ್ಲಿ ಅನೇಕ ಹಿರಿಯ ನಾಯಕರು ನಮಗೂ ಕೂಡ CM ಸ್ಥಾನ ಬೇಕು, ಸಚಿವ ಸ್ಥಾನ ಬೇಕು ಅನ್ನೋ ರೇಸ್ನಲ್ಲಿ ಇದ್ದರು. ಹೀಗಾಗಿ ಯಾರು ಹಿರಿಯ ನಾಯಕರಿದ್ದಾರೆ ಈ ರಾಜ್ಯದಲ್ಲಿ ಅವರನ್ನು ಕೇಂದ್ರಕ್ಕೆ ಸೆಳೆದು ಹೊಸಬರಿಗೆ ಅವಕಾಶ ಮಾಡಿಕೊಟ್ಟು ಏನಾದರೂ ಭಾರಿ ಬದಲಾವಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆಯಾ ಬಿಜೆಪಿ ಅಂತ? ಎಸ್, ಇತ್ತೀಚೆಗಿನ ಬಿಜೆಪಿಯ ನವ ಪೊಲಿಟಿಕಲ್ ಸ್ಟ್ರಾಟಜಿಗಳೇ ಒಂದು ತರಹದ ರಾಜಕಾರಣಿಗಳನ್ನು ಸೆಳೆಯುವಂತಹ ಸ್ಟ್ರಾಟಜಿಗಳಾಗಿರ್ತವೆ. ಸೊ ವೆಸ್ಟ್ ಬೆಂಗಾಲ್ನಲ್ಲಿ
ಜೊತೆಗೆ ಅಸ್ಸಾಂನಲ್ಲಿ ಈಗ ಮುಂಚೂಣಿಯಲ್ಲಿರ್ತಕ್ಕಂತಹ ಬಿಜೆಪಿಯ ಕಟ್ಟರ್ ಹಿಂದುತ್ವವಾದಿಗಳು ಯಾರಿರ್ತಾರೋ, ಕಟ್ಟರ್ ರೈಟ್ ವಿಂಗ್ ಅಥವಾ ಅಲ್ಲಿನ ಏನು ಪೊಲಿಟಿಕಲ್ ಟ್ರೆಂಡನ್ನು ಯಾರ್ಯಾರು ಸೆಳೆದಿದ್ದಾರೋ ಅಂತಹವರನ್ನೇ ಗುರುತಿಸಿಕೊಂಡು ರೇಖಿ ಮಾಡ್ಕೊಂಡು ಅಂಥವರಿಗೆ ಮಣೆ ಹಾಕುವಂತಹ ಪ್ರಯತ್ನಗಳಾಗುತ್ತೆ. ಕಾರಣ ಬಿಜೆಪಿ ಯಾವತ್ತೂ ಕೂಡ ತಾತ್ಕಾಲಿಕವಾದಂತಹ ಭವಿಷ್ಯವನ್ನು ನೋಡೋದಿಲ್ಲ, ಶಾಶ್ವತವಾಗಿ ಮುಂದಿನ ಭವಿಷ್ಯ. ಈ ತರಹದೊಂದು ವ್ಯಕ್ತಿಗೆ ಮಣೆ ಹಾಕಿದ್ರೆ ಮುಂದೆ 15 ವರ್ಷಗಳ ಕಾಲ ಕೂಡ ಅದರ ಎಫೆಕ್ಟ್ ಇರಬೇಕು. ಆ ತರಹದ ವ್ಯಕ್ತಿಗಳನ್ನು ಗುರುತಿಸುತ್ತೆ. ಏಕಾಏಕಿ ಆತುರಕ್ಕೆ ಬಿದ್ದು ಆತುರಾತುರವಾಗಿ ಯಾವುದೋ ಒಂದು ವ್ಯಕ್ತಿಗೆ ಮಣೆ ಹಾಕುವಂತಹ ಪ್ರಯತ್ನಕ್ಕೆ ಬಿಜೆಪಿ ಕೈ ಹಾಕೋದಿಲ್ಲ. ವೆಸ್ಟ್ ಬೆಂಗಾಲ್ ವಿಚಾರದಲ್ಲೂ ಅಸ್ಸಾಂ ವಿಚಾರದಲ್ಲೂ ಅತ್ಯಂತ ಸೂಕ್ಷ್ಮವಾದ ಮತ್ತು ಅತ್ಯಂತ ತೀಕ್ಷ್ಣವಾದ ಹೆಜ್ಜೆ ಬಿಜೆಪಿ ಇಡೋದಕ್ಕೂ ಕೂಡ ಯೋಚನೆ ಮಾಡಿದೆ. ಸಂತೋಷ್, ಧನ್ಯವಾದಗಳು ಸಾಹಿಲ್ ನಿಮ್ಮೆಲ್ಲ ಮಾಹಿತಿಗೆ.